ಓದುತ್ತಿದ್ದೇವೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಅಗರಟಗಿ. ನಾವು ಈಗ ಜೀವಸತ್ವಗಳು ಮತ್ತು ಅದರ ರೋಗಗಳ ಲಕ್ಷಣಗಳ ಬಗ್ಗೆ ಹೇಳಲು ಹೊರಟಿದ್ದೇವೆ. ಸಾಕ್ಷಿ ಯಾಕನ್ನ ಗೊತ್ತಿಲ್ಲ, ಕಣ್ಣು ಮಂಚು ಕಾಣ್ತಾವೆ. ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಾಗೂ ಸಮೇತ ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತಾವೆ, ನೈಟ್ ಆಯ್ತಂದ್ರೆ ಕಡಿಮೆ ಕಾಣಿಸ್ತದೆ. ಏನು ಮಾಡಬೇಕು? ಹೌದಾ, ನಮ್ಮ ಸ್ಕೂಲ್ ಒಳಗೆ ನಮ್ಮ ಟೀಚರ್ ಹೇಳಿದ್ದಾರೆ, ಜೀವಸತ್ವ ಎ ಅಂಶ ಕಡಿಮೆ ಆದ್ದರಿಂದ ಹೀಗಾಗುತ್ತದೆ, ದೃಷ್ಟಿ ನಷ್ಟ ಆಗುತ್ತದೆ. ಆದ್ದರಿಂದಾಗಿ ದಾಳಿಂಬೆ, ಪಪಾಯಿ, ಮಾವು, ಹಾಲು ಕುಡಿದರೆ ಈ ರೋಗ ಒಳಗೊಳ್ಳುತ್ತದೆ. ಬಸವರಾಜ್, ಯಾಕೋ ಕಾಲು ಕೈಗಳು ಮತ್ತು ಪಾದಗಳಿಗೆ ಬಾವು ಬರ್ತವೆ, ಯಾಕೆ ಹಿಂಗೆ? ಹೌದಾ, ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳು ಹೇಳಿದ್ದಾರೆ, ಆ ರೋಗದ ಬೇರೆ ಎಂಬ ರೋಗ ಬರ್ತಾ ನಮ್ಮ ದೇಹದೊಳಗೆ ವಿಟಮಿನ್ ಬಿ ಕೊರತೆ ಕಡಿಮೆ ಆಗ್ತದೆ. ಆದ್ದರಿಂದ ಹಾಲಿನ ಉತ್ಪನ್ನವನ್ನು ಹಾಗೂ ದ್ವಿದಳ ಧಾನ್ಯಗಳನ್ನು ಹೆಚ್ಚು ಸೇವಿಸಬೇಕು, ಅದರಿಂದ ನಿವಾರಣೆ ಆಗುತ್ತೆ. ಯಾಕೋ ದೇವರಾಜ ಹಾಲು ತಿಕ್ಕತ್ನಾಗ ದೊಡ್ಡ ರೋಗಬೇಕು ನೋಡಿ, ಯಾಕೆ ಆಗ್ತಿರ್ಬೇಕು? ನಮ್ಮ ದೇಹದೊಳಗೆ ವಿಟಮಿನ್ ಸಿ ಕಮ್ಮಿ ಆಗಿದ್ದರೆ ಸ್ಪ್ರೈ ರೋಗನೂ ಬರ್ತದೆ. ಆದರೆ ಪೇರುವನ್ನು ಕಿತ್ತಳೆ ಹಣ್ಣು ನಿಂಬೆ ಹಣ್ಣು ತಿಂದರೆ ಹೊಡೆಯುವ. ಯಾಕಂದ್ರೆ ನಮ್ಮ ಮನೆ ಒಂದು ಹೌದಾ, ಇದು ಜೀವಸತ್ವ ಡಿ ಇಂದ ಕೊರತೆ ಬರ್ತದ. ಅದಕ್ಕೆ ನೀವು ಪಾಪುಗೆ ಎಣ್ಣೆ ಹಚ್ಚಿ ಎಳೆಬಿಸಿಲಲ್ಲಿ ಕೂಡಿಸಿ ಮತ್ತು ಕಟ್ಟಿದ ನಕ್ಷತ್ರ ಮತ್ತು ಮೊಟ್ಟೆ ಹಾಲು ಮೀನು ಮತ್ತೆ ಬೆಣ್ಣೆ ತಿನ್ನಿಸಬೇಕು. ನೋವು, ಕಾಲು ನೋವು, ಕೈ ನೋವು, ಬೆನ್ನು ನೋವು, ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಹೀಗೆ ಆಗುತ್ತದೆ. 30 ವರ್ಷಗಳ ನಂತರ ನಮ್ಮ ದೇಹದಲ್ಲಿರುವ ಕ್ಯಾಲ್ಸಿಯಂ ಕಡಿಮೆ ಆಗುತ್ತದೆ. ಈ ರೋಗ ವಿವರಣೆ ಆಗಬೇಕೆಂದರೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸಬೇಕು. ಯಾಕೋ ನಮ್ಮ ಸಂಬಂಧಿಕರೊಳಗೆ ಕುತ್ತಿಗೆ ಬಾವು ಬರ್ಬೇಕಾಗಿದೆ. ಅದಕ್ಕೆ ನಮ್ಮ ಶಾಲೆ ಟೀಚರ್ ಹೇಳ್ಯಾರ, ಅಯೋಡಿನ್ ಪ್ರಮಾಣ ಕಡಿಮೆ ಆಗಿದೆ ಅಂತ. ಅದಕ್ಕೋಸ್ಕರ ಅಯೋಡಿನ್ ಸೇವಿಸಬೇಕು, ಹಾಗಾದರೆ ಕೊರತೆ ಕಡಿಮೆ. ಯಾಕೋ ದೇವಮ್ಮನ ಸುಸ್ತಾಗಿ ಕೆಲಸ ಮಾಡೋಕ್ಕೆ ಮನುಷ್ಯರಲ್ಲಿ ದೇಹಕ್ಕೆ ಪ್ರಮುಖವಾಗಿ ಕಬ್ಬಿಣ ಆಲೋಚಿಸಿದೆ. ಅದರಿಂದಾಗಿ ಪಪ್ಪಾಯಿ, ಕ್ಯಾರೆಟ್, ಬೀಟ್ರೋಟು ತಿಂದರೆ ಹಾಲು ಆರೋಗ್ಯ ಸಿಗುತ್ತದೆ. ಧನ್ಯವಾದ.